ನಾನ್ ಯಾಕೆ ಹಂಗ್ ಮಾಡ್ಲಿ? ಅಕ್ಷಯನೇ ಕಳ್ತನ ಮಾಡಿರೋದು. ಓದೋದಕ್ ಬಂದಿರೋ ಅಕ್ಷಯ ಹಾಗೆ ಯಾಕೆ ಮಾಡ್ತಾಳೆ? ಅವಳು ಬುದ್ಧಿವಂತೆ. ಅಕ್ಷಯ ನಮ್ ಸ್ಕೂಲಲ್ಲಿ ಏನ್ ಓದ್ತಿಲ್ಲ. ಆ ಬಂಟುಗೆ ಲಂಚ್ ಬಾಕ್ಸ್ ತಗೊಂಡು ಬರ್ತಾ ಇರ್ತಾಳೆ. ಆಗಿರ್ಬೋದು, ಆದ್ರೆ ದುಡ್ಡನ್ ಮಾತ್ರ ನೀನೇ ಇಟ್ಟಿದ್ಯಾ ಅನ್ನೋದು ನನ್ನ ಅನುಮಾನ. ನಾನಲ್ಲ. ನಿಜವಾಗ್ಲೂ ನೀನಲ್ವಾ? ಅಲ್ಲ. ಸರಿ, ಹಾಗಿದ್ರೆ ನಾನು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಪೊಲೀಸರು ಬರ್ತಾರೆ, ಮಕ್ಕಳನ್ನೆಲ್ಲ ಭಯಪಡಿಸಿ ಕೇಳ್ತಾರೆ. ಪೊಲೀಸರ ಹತ್ರ ಯಾರಾದ್ರೂ ಸರಿ, ನಿಜ ಹೇಳ್ದೆ ಬೇರೆ ದಾರಿ ಇಲ್ವಲ್ಲ. ಪೊಲೀಸರು ಮೊದಲು ಚಿಕ್ಕ ಮಕ್ಕಳನ್ನ ಮುದ್ದು ಮಾಡಿ ಕೇಳ್ತಾರೆ, ಆಮೇಲೆ ಲಾಟಿಲಿ ಹೊಡೆದು ಕೇಳ್ತಾರೆ. ಆಗ ಯಾರಾದ್ರೂ ಸರಿ, ನಿಜ ಹೇಳಲೇಬೇಕಲ್ವಾ? ಏನ್ ಮಾಡು ಅಂತೀಯಾ? ನನಗೇನು ಗೊತ್ತಿಲ್ಲ. ತಪ್ಪು ನಿಂದಲ್ಲ, ನಿಮ್ಮಮ್ಮಂದು. ನಿಹಾರಿಕಾ ನಿನ್ನ ಹೇಗ್ ಬೆಳೆಸಿದಾಳೋ ನನಗೆ ಗೊತ್ತು. ಅದಕ್ಕೆ ನೀನ್ ಹೀಗ್ ತಯಾರಾಗಿದ್ಯಾ. ಮರ್ಯಾದೆಯಿಂದ ನಿಜ ಹೇಳಿಲ್ಲ ಅಂದ್ರೆ ನಾನು ಸ್ಟೇಷನ್ಗೆ ಹೋಗಿ ನಿನ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ಸರಿ ಬಿಡು, ನಿಂತ್ಕೋ. ಪೊಲೀಸ್ನ ಕರಿಬೇಡ. ಅಕ್ಷಯಿಂದ ನನಗೆ ಸ್ಕೂಲಲ್ಲಿ 2 ಸಲ ಇನ್ಸಲ್ಟ್ ಆಯ್ತು. ಅದಕ್ಕೆ ಅಕ್ಷಯನ್ ಮೇಲಿನ ಕೋಪಕ್ಕೆ ಹಾಗೆ ಮಾಡಿದೆ. ಹೀಗೆ ಹೇಳೋದ್ರಿಂದ ನೀನೇನು ಕೆಟ್ಟೋಳಾಗಲ್ಲ. ಇದೇ ವಿಷಯನ ಎಲ್ರ ಮುಂದೆ ಹೇಳು, ಓಕೆ? ನಡಿ. ಶೌರ್ಯ ಇವಾಗ ನಿಜ ಹೇಳ್ತಾಳೆ, ಕೇಳಿ. ಹೇಳು ಶೌರ್ಯ. ಟೀಚರ್, ಆ ದುಡ್ಡನ್ನ ಅಕ್ಷಯ ತಗೊಂಡಿಲ್ಲ. ನಾನೇ ಅಕ್ಷಯ ತಂದಿದ್ದ ಬ್ಯಾಗಲ್ಲಿ ಇಟ್ಟೆ. ಅಕ್ಷಯಿಂದ ನನಗೆ ಯಾವಾಗಲೂ ಎಲ್ಲರ ಮುಂದೆ ಇನ್ಸಲ್ಟ್ ಆಗ್ತಾ ಇತ್ತು. ಆ ಕೋಪದಿಂದಾನೇ ಹಾಗೆ ಮಾಡಿದ್ದು. ಅಕ್ಷಯನ ಎಲ್ಲರ ಮುಂದೆ ಕಳ್ಳಿ ಆಗಿ ಮಾಡಿದ್ರೆ ನನಗಾಗದಕ್ಕಿಂತ ಹೆಚ್ಚು ಇನ್ಸಲ್ಟ್ ಅವಳಿಗೆ ಆಗುತ್ತಲ್ವಾ, ಅದಕ್ಕೆ ಹಾಗೆ ಮಾಡಿದೆ. ಪಾಪ ಅಕ್ಷಯನ್ ಕಳ್ಳಿ ಮಾಡಿದೆ. ನಾಳೆ ನಿನ್ನ ಪೇರೆಂಟ್ಸನ್ನು ಕರ್ಕೊಂಡು ಬಾ. ನಿನ್ನಂಥವಳು ಸ್ಕೂಲಲ್ಲಿ ಇರಬಾರ್ದು. ಇದ್ರೆ ಉಳಿದಿರೋ ಮಕ್ಕಳ ಮೇಲೆ ನಿನ್ನ ಪ್ರಭಾವ ಬೀಳುತ್ತೆ. ಎಂತ ಕೆಟ್ಟ ಕೆಲಸ ಮಾಡಿದ್ಯಾ? ಮೊದಲು ನಿನಗೆ ಪನಿಷ್ಮೆಂಟ್ ಕೊಡಬೇಕು. ಪ್ರಿನ್ಸಿಪಲ್ ಹತ್ರ ಕರ್ಕೊಂಡು ಹೋಗ್ತೀನಿ, ನಡಿ. ಬೇಡ ಟೀಚರ್. ಪನಿಷ್ಮೆಂಟ್ ಕೆಲವರಲ್ಲಿ ಬದಲಾವಣೆನ ತರತ್ತೆ, ಇನ್ನು ಕೆಲವರಲ್ಲಿ ದ್ವೇಷನ ಜಾಸ್ತಿ ಮಾಡತ್ತೆ. ಮಕ್ಕಳಲ್ಲಿ ಇಂಥ ಕೋಪತಾಪಗಳು ಸಹಜ. ಶಿಕ್ಷಿಸೋ ಬದಲು ದಂಡಿಸೋ ಬದಲು ಮತ್ತೊಂದ್ಸಲ ಇಂಥ ಕೆಲಸ ಮಾಡಿದ ಹಾಗೆ ಬುದ್ಧಿ ಹೇಳೋದು ಒಳ್ಳೆಯದು. ಶೌರ್ಯ ಅಲ್ಲಿ ಮಾತ್ರ ಅಲ್ಲ, ಪ್ರತಿ ಸ್ಟೂಡೆಂಟಲ್ಲೂ ಅಂಥ ಬದಲಾವಣೆ ಬರಬೇಕು. ಸರಿ ರೀ. ಅಕ್ಷಯಾಗೆ ಒಳ್ಳೆ ಹೆಸರು, ತನಗೆ ಕೆಟ್ಟ ಹೆಸರು ಬಂತು ಅಂತ ಇಂಥ ದಾರಿನ ಆಯ್ಕೆ ಮಾಡಿದ್ಲು. ಮೊದಲನೇ ತಪ್ಪನ್ಕೊಂಡು ಈ ಸಲ ಇವಳನ್ನ ಕ್ಷಮಿಸ್ಬಿಡಿ. ಸರಿ ರೀ. ಎಲ್ಲರ ಮುಂದೆ ಅಕ್ಷಯಾಗೆ ಅವಮಾನ ಮಾಡಿ ಕಳ್ಳಿ ಅಂತ ಅಪರಾಧ ಹಾಕಿದ್ದಕ್ಕೆ ಅಕ್ಷಯಾಗೆ ಸಾರಿ ಹೇಳೋದಕ್ಕೆ ಹೇಳಿ ಸಾಕು. ಅವಸರಪಟ್ಟು ನಿನ್ನ ಆರೋಪಿಸೋದಕ್ಕೆ ಶೌರ್ಯಂಗಿಂತ ಮೊದಲು ಅಕ್ಷಯ್ಗೆ ನಾನೇ ಸಾರಿ ಹೇಳಬೇಕು. ಸಾರಿ ಅಕ್ಷಯ. ಶೌರ್ಯ, ನೀನು ಕೂಡ ಅಕ್ಷಯಕ್ಕೆ ಸಾರಿ ಹೇಳು. ಹೇಳಿದ್ ನಿನಗೆ ಸಾರಿ ಹೇಳು. ಏನು ಬೇಡ ಬಿಡಿ ಟೀಚರ್, ಸಾರಿ ಅಗತ್ಯ ಇಲ್ಲ. ಶೌರ್ಯ ಚೆನ್ನಾಗಿ ಓದಿದ್ರೆ ಸಾಕು, ಕೋಪದಿಂದ ಇಂಥ ಕೆಲಸ ಮಾಡಲಿಲ್ಲ ಅಂದ್ರೆ ಸಾಕು. ಅಕ್ಷಯ ಎಷ್ಟು ಒಳ್ಳೆಯವಳು ನೋಡು. ಇದಕ್ಕೆ ಮುಂಚೆ ನಿಹಾರಿಕಾನ ಕ್ಷಮಿಸಿದ್ಲು, ಇವಾಗ ನಿನ್ನ ಕ್ಷಮಿಸಿದಾಳೆ. ಅಕ್ಷಯ ನೋಡಿ ನೀನು ತುಂಬ ಕಲಿಬೇಕು. ಇನ್ನು ಎಲ್ಲರೂ ಹೊರಡಿ.
ಅಕ್ಷಯ, ನೀವು ಮಾಡಿದ ಸಹಾಯಕ್ಕೆ ಕೃತಜ್ಞತೆ ಹೇಳ್ದೇನೆ ಹೋಗ್ತಿದ್ದೀನಿ. ಯಾವುದೋ ಯೋಚನೆಲಿದ್ದೆ, ಏನೋ ಅನ್ಕೋಬೇಡಿ ಮೇಡಮ್. ಪರವಾಗಿಲ್ಲ ಬಿಡು. ಥ್ಯಾಂಕ್ ಯು ಮೇಡಮ್. ಒಂದ್ ವಿಷಯ ಕೇಳೋಣ ಅಂತ ನಿನ್ನ ಕರ್ದೆ. ಕೇಳಿ. ನಾನ್ ಬರ್ಲಿಲ್ಲ ಅಂದಿದ್ರೆ ಇಡೀ ಸ್ಕೂಲ್ ನಿನ್ನ ಕಳ್ಳಿ ಅಂತ ಅನ್ಕೋತಾ ಇತ್ತು. ನಾನ್ ಬಂದು ಸೇವ್ ಮಾಡ್ದೆ ಅಂತ ಆರೋಪ ಬರ್ದೇ ಇರೋ ಹಾಗೆ ಮಾಡ್ದೆ, ಹೌದಾ? ಹೌದು ಮೇಡಮ್. ನಿನಗೆ ಕಷ್ಟ ಬಂದ್ರೆ ದೇವಸ್ಥಾನದಲ್ಲಿರೋ ನಿಮ್ಮಮ್ಮ ನಿನ್ನ ರಕ್ಷಿಸ್ತಾಳೆ ಅಂತ ಹೇಳ್ತೀಯ ಅಲ್ವಾ? ತುಂಬಾ ನಂಬ್ತೀಯ ಅಲ್ವಾ? ಮತ್ತೆ ನಿನಗೆ ಎಲ್ಲರೂ ಅವಮಾನ ಮಾಡ್ಬೇಕಾದ್ರೆ ಈ ಬಾಲಭಕ್ತೆನ ಕಾಪಾಡೋದಕ್ಕೆ ನಿಮ್ಮಮ್ಮ ಬರ್ಲಿಲ್ವಲ್ಲ? ನಮ್ಮಮ್ಮನೇ ಬಂದು ಕಾಪಾಡಿದ್ಲು. ಎಲ್ಲಿ? ನನ್ನ ಎದುರುಗಡೆನೆ ಇದ್ದಾಳೆ. ನಾನಾ? ಹೌದು ಮೇಡಮ್, ನೀವೇ. ಅದ್ ಹೇಗೆ? ಅಮ್ಮ ಪ್ರತಿ ಸರಿ ಬರ್ತಾಳೆ ಏನು? ಅಮ್ಮನಿಗೆ ನನ್ನಂತ ನಿಮ್ಮಂತ ಮಕ್ಕಳು ಲೋಕದಲ್ಲಿ ತುಂಬಾ ಜನ ಇರ್ತಾರೆ. ಎಲ್ಲರನ್ನ ನೋಡ್ಕೋಬಾರ್ದ ಮತ್ತೆ? ಅದಕ್ಕೆ ನಿಮ್ಮನ್ ಕಳ್ಸಿದ್ಲು. ನಿಮ್ ರೂಪದಲ್ಲಿ ಬಂದ್ಲು. ಇಲ್ಲ ಅಂದಿದ್ರೆ ಈ ಸಮಯದಲ್ಲಿ ನೀವ್ ಈ ಕಡೆ ಯಾಕೆ ಬರ್ತೀರಾ? ನನ್ ಯಾಕೆ ನೋಡ್ತೀರಾ? ನನ್ ಯಾಕೆ ಕಾಪಾಡ್ತೀರಾ? ಒಂದ್ ವೇಳೆ ನೀವಲ್ಲ ಅಂದಿದ್ರು ಬೇರೆ ಯಾರನ್ನಾದ್ರೂ ಕಳಿಸ್ತಿದ್ಲು. ಆ ದೇವಸ್ಥಾನದಲ್ಲಿರೋ ಅಮ್ಮನೇ ಈ ಅಮ್ಮನ್ ಹಾಗೆ ಬಂದಿದ್ದಾಳೆ. ಏಯ್, ನೀನು ಜಾಣ್ಮೆಯಿಂದ ಉತ್ತರ ಕೊಟ್ಟು ತಪ್ಪಿಸ್ಕೊತಿದ್ಯಾ? ಇಲ್ಲ ಮೇಡಮ್, ಇದು ನಿಜ. ದೇವ್ರು ಪ್ರತಿ ಸರಿ ಬಂದು ಪ್ರತ್ಯಕ್ಷವಾಗಿ ಸಹಾಯ ಮಾಡಲ್ಲ. ನೀರಲ್ಲಿ ಮುಳುಗಿರೋನ್ನ ಕಾಪಾಡೋದಕ್ಕೆ ದೋಣಿ ರೂಪದಲ್ಲಿ ಬಂದು ಸಹಾಯ ಮಾಡ್ತಾಳೆ. ಬೆಂಕಿಲ್ ಬಿದ್ದಿರೋರ್ನ ಕಾಪಾಡೋದಕ್ಕೆ ನೀರಿನ ರೂಪದಲ್ಲಿ ಬಂದು ಸಹಾಯ ಮಾಡ್ತಾಳೆ. ತನ್ನ ಮನಸ್ಫೂರ್ತಿಯಾಗಿ ನಂಬ್ಕೊಂಡಿರೋರ್ನ ಯಾವ್ದೋ ರೂಪದಲ್ಲಿ ಬಂದು ಕಾಪಾಡ್ತಾಳೆ. ಇದು ಸತ್ಯ. ಇದೇ ಸತ್ಯ. ಇದರಲ್ಲಿ ನನ್ ದೊಡ್ಡತನ ಏನಿಲ್ವಾ? ಎಲ್ಲ ನಿಮ್ಮಮ್ಮಂದೇನಾ? ನಿಮ್ ದೊಡ್ಡತನ ಇಲ್ಲ, ನನ್ ದೊಡ್ಡತನ ಇಲ್ಲ ಮೇಡಮ್. ಎಲ್ಲ ಅಮ್ಮನವ್ರ ಕೃಪೆ. ನಾನ್ ಹೀಗ್ ಹೇಳ್ದೆ ಅಂತ ನೀವು ಬೇಜಾರ್ ಮಾಡ್ಕೋಬೇಡಿ. ನಮ್ಮ ಅಮ್ಮನವ್ರ ಕೃಪೆಯಿಂದ ನೀವ್ ಮಾಡಿದ್ದು ಒಳ್ಳೇದೇ ಅಂತ ಅನ್ಕೊಳ್ಳಿ. ಎಲ್ಲ ರೀತಿಲೂ ಮಾತಾಡಿ ಕ್ರೆಡಿಟ್ ಎಲ್ಲ ಅಮ್ಮನವ್ರಿಗೆ ಕೊಟ್ಲು. ನಿನ್ನ ಹತ್ರ ಮಾತಾಡೋಕೆ ಇನ್ನೊಂದು ಫೋನ್ ತಗೊಂಡಿದ್ದೀನಿ. ನೀನೇ ಅಂತ ನನಗೆ ಗೊತ್ತು ಬಾವಾ. ಹಲೋ, ಹೇಳಿ. ಪದೇ ಪದೇ ನನಗೆ ಯಾಕೆ ಡಿಸ್ಟರ್ಬ್ ಮಾಡ್ತಿದ್ದೀರಾ? ನಿಮ್ ಫೋನ್ ಕೊಡಲ್ಲ ಅಂತ ಹೇಳ್ದೆ ಅಲ್ವಾ? ಕೊಡಲ್ಲ ಅಂದ್ರೆ ಕೊಡಲ್ಲ. ಓಕೆ ರೀ, ಫೋನ್ನ ನೀವೇ ಇಟ್ಕೊಳ್ಳಿ. ಕೊಡಬೇಡಿ ಅಂದ್ರೆ ಕೊಡಬೇಡಿ. ನಾನು ಕೂಡ ಕೇಳಲ್ಲ ಅಂದ್ರೆ ಕೇಳಲ್ಲ. ಇದೇನು ಹೀಗೆ ಮಾತಾಡ್ತಾ ಇದ್ದಾನೆ? ರಿವರ್ಸಲ್ಲಿ ಬರ್ತಿದ್ದಾನಾ ಹೀಗೆ? ನೀವು ನನ್ನ ಫೋನ್ನ ಕೊಡದೇ ಇರೋದಕ್ಕೆ ನನಗೆ ಬೇಜಾರಿಲ್ಲ, ಆದ್ರೆ ನೀವು ಯಾಕೋ ಸುಳ್ಳು ಹೇಳ್ತಿದ್ದೀರಾ ಅನ್ನಿಸ್ತಿದೆ. ಸುಳ್ಳ? ಯಾವ ವಿಷಯದಲ್ಲಿ? ನೀವು ಕಾಗೆ ಬಣ್ಣ ಅಂತ ಅಂದವಾಗಿರಲ್ಲ ಅಂತ ಹೇಳಿದ್ರಿ ಅಲ್ವಾ? ಅದು ಸುಳ್ಳು ಅಂತ ನಾ ಸಂಪೂರ್ಣ ನಂಬಿದ್ದೀನಿ. ನಾನು ಹಾಗೆ ಇರ್ತೀನಿ. ನಾ ನಂಬಲ್ಲ ರೀ. ನೀವು ನಂಬಿಲ್ಲ ಅಂದ್ರೆ ಆಗೋ ನಷ್ಟ ಏನೂ ಇಲ್ಲ. ಆದ್ರೂ ನಾನು ಹೇಗಿದ್ರೆ ನಿಮಗೇನು? ನೀವೇನಾದ್ರೂ ನನ್ನ ಮದ್ವೆ ಆಗೋಕೆ ಹೆಣ್ಣೋಡಕ್ ಬರ್ತಿದ್ದೀರಾ ಏನು?
ನೀವ್ ಹೇಳಿದ್ದು ಸುಳ್ಳಲ್ಲ, ನಿಜಾನೇ ಆಗಿದ್ರೆ ತಕ್ಷಣ ವಿಡಿಯೋ ಕಾಲ್ ಮಾಡಿ ಮಾತಾಡಿ. ನಾನು ಯಾಕೆ ಮಾತಾಡ್ಬೇಕು? ನನಗೂ ಪ್ರೂಫ್ ಬೇಕು ರೀ. ಅದಕ್ಕೆ ನಾನು ವಿಡಿಯೋ ಕಾಲ್ ಮಾಡ್ತೀನಿ, ನೀವು ಮಾತಾಡಿ. ರಿಸೀವ್ ಮಾಡಲಿಲ್ಲ ಅಂದ್ರೆ ನನ್ನ ಮೇಲೆ ಇನ್ನೂ ಅನುಮಾನ ಬರುತ್ತೆ. ಈಗ ಖಂಡಿತವಾಗ್ಲೂ ಸಿಕ್ಕಾಕೋತೀಯ. ಇವಾಗ ಏನ್ ಮಾಡೋದು? ಕಟ್ ಮಾಡಿ ಸ್ವಿಚ್ ಆಫ್ ಮಾಡಿದ್ರೆ ಬೆಟರ್ ಅಲ್ವಾ? ರಿಸೀವ್ ಮಾಡ್ತಾಳ ಮಾಡಲ್ವಾ? ಏನ್ರಿ, ಎಲ್ಲಿದ್ದೀರಾ ನೀವು? ನನಗೆ ಕಪ್ಪು ಬಿಟ್ರೆ ಏನೂ ಕಾಣ್ತಿಲ್ಲ. ನೀವು ನೋಡ್ತಿರೋದು ನನ್ನ ಮುಖನೇ ರೀ. ಹೇಳ್ದೆ ಅಲ್ವಾ ನನ್ನ ಕಲರೇ ಹಾಗೆ ಅಂತ. ನೋಡಿದ್ರ ನನ್ನ ಮುಖ? ಇವಾಗ ನಂಬ್ತೀರಾ? ನೋಡಿ. ಅಯ್ಯೋ ಅವನಿ, ಎಂತ ಪ್ಲಾನ್ ಮಾಡಿದ್ಯಾ? ನನ್ ಬಗ್ಗೆ ಹೇಳಿದ್ರೆ ನೀವ್ ನಂಬ್ಲಿಲ್ಲ ಅಲ್ವಾ? ಅಂದ್ರೂ ನೀವು ಕಪ್ಪಗಿದ್ರು ಅಂದವಾಗಿದ್ದೀರಾ ರೀ. ಒಂದ್ಸಾರಿ ನೀವು ಐ ಸ್ಪೆಷಲಿಸ್ಟ್ ಹತ್ರಕ್ ಹೋಗಿ ಐ ಚೆಕಪ್ ಮಾಡಿಸ್ಕೊಳ್ಳಿ. ಕಪ್ಪು ಅಂದ್ರೆ ನನಗಿಷ್ಟ ರೀ. ಯಾಕೆ ಅಂತ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಅಮ್ಮನ ಹೊಟ್ಟೆಲಿದ್ದಾಗ ನಾವು ನೋಡೋದು ಕಪ್ಪು. ಹುಡುಗಿರು ಅಂದಕ್ಕೋಸ್ಕರ ಇಟ್ಕೊಳ್ಳೋ ದೃಷ್ಟಿ ಬೊಟ್ಟು ಕಪ್ಪು. ಅಂದವಾದ ಹುಣ್ಣಿಮೆಗೆ ಅಂದವಾದ ಕೊಡೋದು ಕೂಡ ಕಪ್ಪೆ. ಅದಕ್ಕೆ ನನಗೆ ಕಪ್ಪು ಅಂದ್ರೆ ಇಷ್ಟ. ರೈಟರ್ ಆಗಿ ಟ್ರೈ ಮಾಡಿ, ನಿಮ್ಗೆ ಒಳ್ಳೆ ಭವಿಷ್ಯ ಸಿಗತ್ತೆ. ನನ್ಗೆ ಗೊತ್ತಿರೋ ಟಿವಿ ಸೀರಿಯಲ್ಸ್ ಮಾಡೋ ನಿರ್ಮಾಪಕರಿದ್ದಾರೆ, ಅವರಿಗೆ ನಿಮ್ ನಂಬರ್ ಕೊಡು ಅಂತೀರಾ? ಬೇಡ ಬಿಡ್ರಿ, ಅವ್ರದ್ದು ಪ್ರೊಫೆಷನಲ್ ರೈಟಿಂಗ್, ನಂದು ಜಸ್ಟ್ ಹೃದಯ ಸ್ಪಂದನೆ. ಆಹಾ, ಅಬ್ಬೋ. ನಿಮ್ಗೊಂದು ವಿಷಯ ಗೊತ್ತಾ? ನೀವು ಮಾತ್ರ ಆ ಬಣ್ಣ ಬಿಟ್ರೆ ಅಚ್ಚು ನನ್ನ ಹೆಂಡತಿ ಹಾಗೆ ಇದ್ದೀರಾ. ನೋಡಿದ್ರಿ ಅಲ್ವಾ ನನ್ನ ಅವತಾರ? ಹೀಗಿರ್ತೀನಿ. ಸ್ವಲ್ಪ ಆಗಿದ್ರೆ ನಿನ್ ರೂಪ ನಾನು ನೋಡ್ತಿದ್ದೆ, ನೀನ್ ಸಿಕ್ಕಾಕೋತಿದ್ದೆ. ಭಾವ ನನ್ನ ಖಂಡಿತ ನೋಡಿರಲ್ಲ. ನೋಡಿದ್ರೆ ಇಷ್ಟೊತ್ತಿಗೆ ಫೋನ್ ಮಾಡ್ತಿದ್ದ ಅಲ್ವಾ? ಇವಾಗ ತಪ್ಪಿಸ್ಕೊಂಡಿದೀಯಾ, ಇನ್ನೊಂದ್ಸಲ ಹೇಗ್ ತಪ್ಪಿಸ್ಕೋತೀಯ ಅಂತ ನಾನು ನೋಡ್ತೀನಿ. ಕಾಫಿ ವಾಸನೆ. ಈ ಸಮಯದಲ್ಲಿ ಇಲ್ಲಿ ಕುತ್ಕೊಂಡು ಕಾಫಿ ಕುಡಿಯೋದು ಶ್ರೀಕರ್ ಒಬ್ಬನೇ. ಶ್ರೀಕರ್, ಹಾಲಲ್ಲಿ ಯಾರು ಇಲ್ಲ, ಅದಕ್ಕೆ ನಿನ್ನ ಹತ್ರ ಕೆಲವು ವಿಷಯಗಳು ಮಾತಾಡಬೇಕು. ಮುಖ್ಯವಾಗಿ ನಿಮ್ಮ ಅಮ್ಮನ ಬಗ್ಗೆ. ನಿನ್ನ ಜೊತೆ ಪರ್ಸ್ನಲ್ ಆಗಿ ಮಾತಾಡೋಣ ಅಂತ ತುಂಬಾ ಸಂದರ್ಭಗಳಲ್ಲಿ ಅನ್ಕೊಂಡಿದ್ದೆ, ಆದ್ರೆ ಆ ಸಂದರ್ಭ ಈಗ ಬಂದಿದೆ. ಜೀರಿಗೆ ಬೆಲ್ಲದ ಥರ, ಹಾಲು ನೀರು ಹಾಗೆ ಒಟ್ಟಿಗೆ ಇದ್ರು ನೀನು ಅವನಿ ಬೇರೆ ಆಗೋದಕ್ಕೆ ಮುಖ್ಯ ಕಾರಣ ಯಾರು ಗೊತ್ತಾ? ನಿಮ್ಮ ಅಮ್ಮ. ನಿಮ್ಮ ಅಮ್ಮನ ಬಗ್ಗೆ ಹೀಗೆ ಮಾತಾಡ್ತಿದ್ದೀನಿ ಅಂತ ಏನು ಅನ್ಕೋಬೇಡ ಶ್ರೀಕರ್. ನಾನು ಯಾವ ವಿಷಯನೂ ಮನಸ್ಸಲ್ಲಿ ಹೆಚ್ಚು ದಿನ ಬಚ್ಚಿಟ್ಕೊಳ್ಳಲ್ಲ ಅಂತ ನಿನಗೂ ಗೊತ್ತಲ್ವಾ? ಅದು ನನ್ನ ಬಲಹೀನತೆ. ಆದರೆ ನಾನು ನಿಜ ಹೇಳೋದ್ರಿಂದ ನಿನಗೂ ಅವನಿಗೂ ಏನಾದರೂ ಒಳ್ಳೇದಾದರೆ ನಾನು ಸಂತೋಷ ಪಡ್ತೀನಿ. ಅವನಿಗೆ ಗರ್ಭಿಣಿಯಾಗಿದ್ದಾಗ
ಮಗುನ ಹೆರಬಾರ್ದು ಅಂತ ಸುಜಾತ ಹೋರಾಡಿದ್ಲು. ನಿಮ್ಮ ಅಮ್ಮನೇ ಕೇಳಲಿಲ್ಲ. ನೀವ್ ಆಸೆ ಪಟ್ಟ ಹಾಗೆ ಅವನಿ ಮಗುನ ಹೆರಲ್ಲ ವೇದವತಿ ಅವರೇ. ನಿಮ್ ವಂಶಕ್ಕೆ ವಾರಸ್ದಾರನ್ನ ಕೊಡಲ್ಲ. ಆವತ್ತು ಕೇಳಿದ್ರೆ ಇವತ್ತು ನೀನು ಹೀಗೆ ಒಂಟಿಯಾಗಿ ಉಳ್ಕೋತಾನೇ ಇರಲಿಲ್ಲ. ಆಮೇಲೆ ಡಾಕ್ಟರ್ನ ಕರ್ಕೊಂಡು ಬಂದು ಬೇರೆ ಸುಜಾತ ಹೇಳ್ಸುದ್ಲು. ಆವಾಗಲೂ ಕೂಡ ನಿಮ್ಮಮ್ಮ ಅಮ್ಮನವ್ರ ಮೇಲೆ ಭಾರ ಹಾಕಿದ್ಲೇ ಹೊರತು ಅವನಿ ಬಗ್ಗೆ ಯೋಚನೆನೇ ಮಾಡಲಿಲ್ಲ. ಗಾಳಿಲಿ ದೀಪ ಇಟ್ಟು ಅಮ್ಮ ನಿಂದೇ ಭಾರ ಅಂದ್ರೆ ದೀಪ ಆರ್ದೇನೆ ಇರುತ್ತಾ? ಅವನಿ ವಿಷಯದಲ್ಲಿ ನಿಮ್ಮಮ್ಮ ಅಂತ ತಪ್ಪನೆ ಮಾಡಿದ್ಲು. ಯಜಮಾನಿಕೆ ಅಂದ್ರೆ ಏನು? ಅನ್ಯಾಯವಾದ್ರೂ ಆಜ್ಞೆ ಮಾಡೋದಾ? ಅನ್ಯಾಯವಾಗಿ ಅವನಿ ಕೈಯಿಂದ ಮಾತು ತಗೊಳ್ಳೋದಾ? ಮಗುನ ಹೆರ್ತೀನಿ ಅಂತ ನಿನ್ನ ಹೆಂಡ್ತಿ ನಿಮ್ಮ ತಾಯಿಗೆ ಮಾತು ಕೊಟ್ಟಿದ್ದಕ್ಕೆ ನಿನ್ನ ಹೆಂಡ್ತಿ ಅಂತ ಸಾಹಸ ಮಾಡೋಕ್ಕಾಯ್ತು. ನೀವ್ ನನ್ನ ಹತ್ರ ಆಣೆ ಮಾಡಿಸ್ಕೊಳ್ಳೋವರೆಗೂ ನಿಮಗ್ ನನ್ನ ಮೇಲೆ ನಂಬಿಕೆ ಬರಲ್ವಾ? ನೀವ್ ಆಣೆ ಮಾಡಿಸ್ಕೊಳ್ಳಿಲ್ಲ ಅಂದ್ರು ಮಗುನ್ ಹೆರ್ತೀನಿ ಅತ್ತೆ. ನಿನ್ನ ತಾಯಿ ದೊಡ್ಡವಳ, ನಿನ್ನ ಹೆಂಡ್ತಿ ದೊಡ್ಡವಳ? ಮಗುನ ಹೆರೋದು, ಈ ವಂಶಕ್ಕೆ ಕೊಡೋದು ನನ್ನ ಜವಾಬ್ದಾರಿ. ಮಗುನ ಕಳ್ಕೊಂಡು ಅವನಿ ನರಕ ಅನುಭವಿಸ್ತಿರ್ಬೇಕಾದ್ರೆ ಕನಿಷ್ಠ ಸಾಂತ್ವನನು ಹೇಳ್ದೇನೆ ಅನ್ಯಾಯವಾಗಿ ಹೊರಗಡೆ ಹಾಕಿದ್ರು. ಇನ್ನೊಂದು ಮಾತು ಮಾತಾಡ್ದೇನೆ ನನ್ನ ಮನೆಯಿಂದ ಹೊರಗಡೆ ಹೋಗೋ. ಬಾ ಅವನಿ. ಐದು ವರ್ಷ ಆದ್ರೂ ಅತ್ತೆ ಮನೆ ಮೇಲೆ ಆರೋಪ ಮಾಡ್ದೇನೆ ತನ್ನ ಕೆಲಸ ತಾನು ಮಾಡ್ಕೋತಿದ್ದಾಳೆ. ಮತ್ತೊಬ್ಳು ಹೆಣ್ಣಾಗಿದ್ರೆ ಮೀಡಿಯಾನ ಕರೆಸಿ ನಿಮ್ಮೆಲ್ಲರೂ ಬೀದಿಗೆ ತರ್ತಿದ್ಲು. ನಿಮ್ಮ ಅಮ್ಮ ದೊಡ್ಡವಳ, ನಿನ್ನ ಹೆಂಡ್ತಿ ದೊಡ್ಡವಳ? ಗರ್ಭಿಣಿಯಾಗಿದ್ದಾಗ ನೀವು ಹಾಕಿದ ಗೆರೆನ ದಾಟಿದ್ಲು ಅಂತ ನೀವು ಕೋಪ ಮಾಡ್ಕೊಂಡ್ರಿ. ಹಾಗಾಗೋದಕ್ಕೆ ಕಾರಣ ನಿಹಾರಿಕಾ ಆಗಿರ್ಬೋದು ಅಂತ ಬಾಯಿ ಬಡ್ಕೊಂಡ್ಲು, ಎದೆ ತಟ್ಕೊಂಡು ಹೇಳಿದ್ಲು. ಅವನಿ, ನನಗೇನ್ ಅನಿಸ್ತಿದೆ ಅಂದ್ರೆ ಅವತ್ತು ನಿನ್ನ ಹೊರಗಡೆ ಕಳ್ಸೋದಕ್ಕೆ ಇಲ್ಲಿ ನೋಡು, ಈ ನಿಹಾರಿಕಾನೇ ಯಾರ ಹತ್ರನೂ ಹಾಗೆ ಮಾಡ್ಸಿರ್ತಾಳೆ ಅನಿಸ್ತಿದೆ. ಅವನಿ ರೋಧನೆ ಅರಣ್ಯ ರೋಧನೆಯಾಗಿ ಉಳಿತು. ಖಂಡಿತವಾಗ್ಲೂ ನಿಹಾರಿಕಾ ಕುತಂತ್ರ ಅದ್ರಲ್ಲಿ ಇದ್ದೇ ಇರುತ್ತೆ. ಕಣ್ಣಿಲ್ದಿರೋ ನಾನೇ ಇಷ್ಟೊಂದು ನೋಡ್ತಾ ಇದ್ದೀನಿ. ಕಣ್ಣಿರೋ ನಿಮ್ಮಮ್ಮ ಯಾಕೆ ಕುರುಡಿ ಆಗೋಗಿದ್ದಾಳೆ ಶ್ರೀಕರ್? ನಾವೆಲ್ಲರೂ ಏನು ಅನ್ಕೋತೀವಿ ಅಂದರೆ ದೇವತೆ ಅಂತ ನಿಮ್ಮ ಅಮ್ಮನ ಕಾಲು ತೊಳೆದು ನೀರು ತಲೆ ಮೇಲೆ ಹಾಕ್ಕೋಬೇಕು ಅಂತ. ಆದರೆ ನಾನು ಇವಾಗ ಹೇಳ್ತಿದ್ದೀನಿ ಕೇಳು ಶ್ರೀಕರ್, ನಿಮ್ಮ ಅಮ್ಮನೇ ಅವನಿ ಕಾಲು ತೊಳೆದು ನೀರು ತಲೆ ಮೇಲೆ ಹಾಕ್ಕೋಬೇಕು. ಅವನಿ ಮೇಲೆ ಎಲ್ಲರೂ ಯಜಮಾನಿಕೆ ಚಲಾಯಿಸಿದ್ವಿ, ಆರೋಪ ಮಾಡಿದ್ವಿ, ಅಪರಾಧ ಹೊರಿಸಿದ್ವಿ. ಮಹಾತಾಯಿ ಭೂದೇವಿಗಿಂತ ಹೆಚ್ಚು ಸಹನೆ ಇರೋದಕ್ಕೆ ಸಹಿಸ್ಕೊಂಡ್ಲು. ಹೆಣ್ಣಿನ ಜಾತಿಲ್ಲೇ ಶ್ರೇಷ್ಠವಾಗಿರೋಳು ಅವನಿ. ಹೆಣ್ಣು ಅಂದ್ರೆ ಹೀಗಿರ್ಬೇಕು ಅನ್ನೋದಕ್ಕೆ ಆದರ್ಶನೇ ಅವನಿ. ಅವನಿ ಬಗ್ಗೆ ಹೇಳ್ತಿದ್ರೇನೆ ನನಗೆ ಕಣ್ಣೀರು ನಿಲ್ತಾ ಇಲ್ಲ. ಮತ್ತೆ ಈ 5 ವರ್ಷ ಅವಳ ಕಣ್ಣಲ್ಲಿ ಸಮುದ್ರದಷ್ಟು ನೀರು ಬಂದಿರುತ್ತೆ. ಸಮುದ್ರದಷ್ಟು ನೀರು ಬಂದಿರುತ್ತೆ. ತುಂಬಾ ದಿನಗಳಿಂದ ಈ ಭಾರನ ಹೊರ್ತಿದ್ದೀನಿ ಶ್ರೀಕರ್. ಇವತ್ತು ಇಳಿಸ್ಕೊಂಡೆ. ಈ ಮನೆ ವಿಗ್ರಹ ಇಲ್ಲದೆ ಇರೋ ದೇವಸ್ಥಾನದ ಹಾಗಿದೆ. ಅವನಿನ ಕರ್ಕೊಂಡು ಬಂದು ಗರ್ಭಗುಡಿಲಿ ಇಡಿ ಶ್ರೀಕರ್. ನೀನು ಮೌನವಾಗಿದ್ರು ನಿನ್ನ ಹತ್ರ ಹೇಳಬೇಕಾಗಿದ್ದನ್ನೆಲ್ಲ ಹೇಳಿದ್ದೀನಿ. ನನ್ನ ಮಾತಲ್ಲೇನಾದರೂ ತಪ್ಪಿದ್ರೆ ನನ್ನನ್ನು ಕ್ಷಮಿಸು. ಅಮ್ಮನಿಗೆ ಹೆದರ್ಕೊಂಡು ಅವನಿಗೆ ಅನ್ಯಾಯ ಮಾಡಬೇಡ.
ನಿನ್ನ ಬುದ್ಧಿನ ಬದಲಾಯಿಸ್ಕೊಂಡು ನಿಮ್ಮ ಅಮ್ಮನಿಗೆ ಬುದ್ಧಿ ಹೇಳು.